ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯ ಜಲಸಂಚಾರ ವ್ಯವಸ್ಥೆ? ಆಯ್ಕೆಗಳು ಬಿಡೌ, ಗೆಲಿಲಿಯೋ, ಗ್ಲೋನಾಸ್, NAVIC. ಸ್ನೇಹಿತರೆ, ಭಾರತೀಯ ಉಪಗ್ರಹ ಜಲಸಂಚಾರ ವ್ಯವಸ್ಥೆ ಯಾವುದು ಎಂದರೆ ಸರಿಯಾದಂಥ ಉತ್ತರ ಗ್ಲೋನಾಸ್. ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಏನಪ್ಪ ಅಂತಂದ್ರೆ ಹವಾಮಾನ ಬದಲಾವಣೆಗೆ ಉದಾಹರಣೆ ಆಗಿರುವುದಿಲ್ಲ. ಆಯ್ಕೆಗಳು ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು, ಸಾಗರ ಆಮ್ಲೀಕರಣ, ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು, ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆ ವೇಗಗೊಳಿಸುವುದು. ಇಲ್ಲಿ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಏನಪ್ಪ ಅಂತಂದ್ರೆ ಅದು ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇಲ್ಲಿ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದಂಥ ಶಕ್ತಿ ಅಲ್ಲ? ಪ್ರಶ್ನೆ ಏನಪ್ಪ ಅಂತಂದರೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದಂಥ ಶಕ್ತಿ ಅಲ್ಲ? ಆಯ್ಕೆಗಳು ಉಬ್ಬರವಿಳಿತದ ಶಕ್ತಿ, ನೈಸರ್ಗಿಕ ಅನಿಲ, ಪವನಶಕ್ತಿ, ಸೌರಶಕ್ತಿ. ಸ್ನೇಹಿತರೆ, ಇಲ್ಲಿ ನವೀಕರಿಸಬಹುದಾದಂಥ ಶಕ್ತಿ ಯಾವುದು ಆಗಿರುವುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ಅದು ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್. ಸೊ ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಯ್ಕೆಗಳು ನೋಡುವುದಾದರೆ ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತದೆ. ಡಿ ಇವುಗಳಲ್ಲಿ ಎಲ್ಲವು. ಸ್ನೇಹಿತರೆ, ಶುದ್ಧ ಚಿನ್ನಕ್ಕೆ ಸಂಬಂಧಿಸಿದಂತೆ ಏನಪ್ಪ ಅಂತಂದ್ರೆ ABC ಅಂದರೆ ಅದು 24 ಕ್ಯಾರೆಟ್ ಚಿನ್ನ ಎಂದು ಕರೀತಾರೆ. ಅದೇ ರೀತಿ ಆಭರಣ ತಯಾರಿಸಲು ಏನಪ್ಪ ಅಂತಂದ್ರೆ ಅತ್ಯಂತ ಸೂಕ್ತವಾಗಿರೋದಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಮೃದು ಇರುವುದರಿಂದ. ಇನ್ನು ಅದರ ಜೊತೆ ಏನಪ್ಪ ಅಂತಂದರೆ ಬೆಳ್ಳಿ ಅಥವಾ ತಾಮ್ರ ಮಿಶ್ರ ಮಾಡೋ ಜೊತೆಗೆ ಏನಪ್ಪ ಅಂತಂದ್ರೆ ಅದಕ್ಕೆ ಗಟ್ಟಿ ಮಾಡಲಾಗುತ್ತದೆ. ಆದ್ದರಿಂದ ಆಯ್ಕೆ ಏನಪ್ಪ ಅಂತಂದ್ರೆ ಇವುಗಳಲ್ಲಿ ಎಲ್ಲವೂ ಸರಿಯಾದಂಥ ಉತ್ತರ ಆಗಿರುತ್ತದೆ. ಆಯ್ಕೆ ಡಿ ಸರಿಯಾದಂಥ ಉತ್ತರ ಆಗಿದೆ. ಇವುಗಳಲ್ಲಿ ಎಲ್ಲವೂ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಬಂದು, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಪ್ರಶ್ನೆ ಏನಪ್ಪ ಅಂತಂದರೆ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಆಯ್ಕೆಗಳು ಕ್ಯಾನ್ಸರ್ ಅಥವಾ ಹುಣ್ಣು ರೋಗ, ಬಿ ಮಧುಮೇಹ, ಸಿ ಮಿಸಲ್ ಅಥವಾ ದಡಾರ್, ಡಿ ಅಧಿಕ ರಕ್ತದೊತ್ತಡ. ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಏನಪ್ಪ ಅಂತಂದ್ರೆ ಯಾವುದು ಒಂದು ಸಾಂಕ್ರಾಮಿಕ ರೋಗ? ಸೊ ಸರಿಯಾದಂಥ ಆಯ್ಕೆ ದಡಾರ್ ಅಥವಾ ಮಿಸಲ್ಸ್. ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿದೆ.